ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ. ನೋಡಿ, ಬೃಹತ್ ಆಕಾರದ ಕಟ್ಟಡ ಇರೋದು ಸಿದ್ಲಿಂಗಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ. ಇದು ಮೈಸೂರು ಬೆಂಗಳೂರು ಮುಖ್ಯ ರಸ್ತೆ. ಇದು KR ಮಿಲ್ಲು, ಹೆಸರುವಾಸಿಯಾದಂಥ ರಾಜ ಮಹಾರಾಜರು ಬಡವರಿಗೆ ಅಂತ, ಬಡವರು ಜೀವನ ಕಟ್ಟಕೊಳ್ಳಿ ಅಂತ ಕೃಷ್ಣರಾಜೇಂದ್ರ ಮಿಲ್ಲಿನ ಅಂದಿನ ಕಾಲದಲ್ಲಿ ಮಹಾತ್ಮ ಗಾಂಧೀಜಿಯವರು ಬಂದು ಉದ್ಘಾಟನೆ ಮಾಡಿದಂಥ KR ಮಿಲ್ ಇದು. ನೋಡಿ, ಇಲ್ಲಿ ಕಾಣ್ತಿರ್ತಕ್ಕಂಥದ್ದು ನಮ್ಮ ಮೈಸೂರು ಸಂಸ್ಥಾನ ರಾಜರಾದಂಥ 24ನೇ ಕೃಷ್ಣರಾಜೇಂದ್ರ ಒಡೆಯರ ಸಮಾಧಿ ಇದು. ಸಮಾಧಿ ಪಕ್ಕ ಒಂದು ರಾಮ ಮಂದಿರ ಇದೆ. ಈ ರಾಮ ಮಂದಿರ ಪಕ್ಕ ನೋಡಿ, ಈ KR ಮಿಲ್ಲಲ್ಲಿ ಎಲ್ಲಿಂದಲೂ ಬಂದಂಥ ಭೂಗಳ್ಳರು ಯಾವ ರೀತಿ ಬೃಹತ್ ಆಕಾರ ಕಟ್ಟಡವನ್ನು ಸರ್ಕಾರಿ ಅನುಮತಿ ಇಲ್ಲದೆ, ಮೈಸೂರು ಮಹಾನಗರ ಪಾಲಿಕೆ ಅನುಮತಿ ಇಲ್ಲದೆ, ಸಿದ್ಲಿಂಗಪುರ ಗ್ರಾಮ ಪಂಚಾಯಿತಿ ಅನುಮತಿ ಇಲ್ಲದೆ ಇಷ್ಟು ಇವಾಗಲೇ 10-15 ಕೋಟಿ ಖರ್ಚು ಮಾಡಿ ಈ ಬೃಹತ್ ಆಕಾರದ ಕಟ್ಟಡವನ್ನು ಕಟ್ಟಿರೋದು ಎಷ್ಟು ಕಾನೂನು ಬಹಿರ. ಇವತ್ತಿನ ನೋಡಿ, ರಾಜಕಾಲುವೆ ಮೇಲೆ ಪಿಲ್ಲರ್ಗಳು ಹಾಕೊಂಡಿದ್ದಾರೆ. ರಾಜಕಾಲುವೆ ಮೇಲೆ ಪಿಲ್ಲರ್ಗಳು ಹಾಕೊಂಡು ಇವತ್ತು ಸರ್ಕಾರಿ ಜಾಗ 36 ಎಕರೆನ ಕೇವಲ 7.5 ಕೋಟಿಗೆ ಅಧಿಕಾರಿಗಳಿಗೆ ತಲೆಗೆ ಗನ್ನಿಟ್ಟು ಎದುರಿಸಿ ನೋಂದಣಿ ಮಾಡಿಸ್ಕೊಂಡಿದ್ದಾರೆ ಅಂತ ಒಂದು ಆಡಿಯೋ ಲಭ್ಯವಿದೆ. ಇವತ್ತು ಪಾರದರ್ಶಕ ಸರ್ಕಾರ, ನಮ್ಮನ್ನು ಆಳುವಂಥ ಸರ್ಕಾರ, ನಾವು ಕಟ್ಟುವ ತೆರಿಗೆಯಿಂದ ಸಂಬಳ ಪಡೆಯುವ ಅಧಿಕಾರಿಗಳು ಯಾರ ಪರ ಕೆಲಸ ಮಾಡ್ತಾ ಇದ್ದಾರೆ? ಜನಸಾಮಾನ್ಯರು ಸಣ್ಣ ಪುಟ್ಟವು ಏನಾದ್ರು ಒಂದು ತಪ್ಪು ಮಾಡಿಬಿಟ್ರೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳತಕ್ಕಂಥ ಅಧಿಕಾರಿಗಳು ಇವತ್ತು ರಾಜರೋಷವಾಗಿ ಈ ಬೃಹತ್ ಆಕಾರದ ಕಟ್ಟಡ ಯಾವುದೇ ಅನುಮತಿ ಇಲ್ಲದೆ ಕಟ್ಟಿರ್ತಕ್ಕಂಥ ಈ ಅವಿವೇಕಿಗೆ, ಈ ಭೂಮಾಫಿಯಾ ಕಳ್ಳರಿಗೆ ಯಾವ ರೀತಿ ಸಹಾಯ ಮಾಡ್ತಾ ಇದ್ದೀರಾ? ನೀವು ಯಾರ ಪರ ಕೆಲಸ ಮಾಡ್ತಾ ಇದ್ದೀರಾ? ಸಾವಿರಾರು ಜನ ಜೀವನವನ್ನು ಕಟ್ಕೊಂಡಿದ್ರು. ಮಹಾತ್ಮ ಗಾಂಧೀಜಿಯವರು ಬಂದು ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಿದ್ದಾರೆ ಅಂದರೆ ಸಾಮಾನ್ಯನಾ? ಯಾಕೆ ಈ ರೀತಿ ಭೂಗಳ್ಳರ ಪರವಾಗಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದೀರಿ? ಇವತ್ತು ನಾವು ಕಳೆದ ವಾರ ಪ್ರತಿಭಟನೆಯನ್ನು ಮಾಡಿ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಈ ಕೂಡಲೇ ಈ ಕಟ್ಟಡವನ್ನು ನೆಲಸಮ ಮಾಡಿ ಈ ಜಾಗವನ್ನು ಸರ್ಕಾರ ವಶಪಡಿಸ್ಕೊಂಡು ಮತ್ತೆ ಕಾರ್ಮಿಕರಿಗೆ ಕೆಲಸ ಕೊಡಬೇಕಾಗಿದೆ. ನೀವು ಪ್ರಾಮಾಣಿಕ ಸರ್ಕಾರಿ ಅಧಿಕಾರಿಗಳಾಗಿದ್ರೆ, ನೀವು ಪ್ರಾಮಾಣಿಕ ಜನನಾಯಕರೇ ಆಗಿದ್ರೆ, ಈ ಭೂಮಾಫಿಯಾ ಕಳ್ಳನನ್ನ ಇವನ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಿ ಇದೇ ರೀತಿ ಮೈಸೂರಲ್ಲಿ 4-5 ಕಡೆ ಇದೇ ರೀತಿ ನಡೀತಾ ಇದೆ ಅಂತ ಸಂದೇಶ ಇದೆ. ನೋಡಿ, ನಮ್ಮನ್ನು ಆಳದಂಥ ರಾಜರ ಒಂದು ಸಮಾಧಿ ಇದೆ. ಸಮಾಧಿಯಲ್ಲಿ ಅವರ ಪುತಲೆ ತಲೆನೇ ಇಲ್ಲ, ತಲೆನೇ ಎಗರಿಸ್ಬಿಟ್ಟಿದ್ದಾರೆ. ನೋಡಿ, ರಾಜಕಾಲುವೆ ಮೇಲೆ ಯಾವ ರೀತಿ ಪಿಲ್ಲರ್ಗಳು ಹಾಕೊಂಡು ರಾಜಕಾಲುವೆನೇ ಒಡೆದು